ಪಾರತಿ ಜಾನಕಿ ಹೆಂಗಿದ್ದಳು? ಚಿಕ್ಕವ ಚೆನ್ನಾಗದೆ ಕಣವ. ನಿನ್ನ ಬರ್ನಿಲ್ವಲ್ಲ ಹೂವ ಯಾಕೆ ಯಾಕೆ ಅಂತ ಅಂತಿತ್ತು. ಆಮೇಲೆ ಚಿಕ್ಕಪ್ಪ ಎಲ್ಲ ಕೇಳ್ತಿದ್ರು ಎಲ್ಲಿ ಅವ ನಾನು ಬರೋಕ್ಕೆ, ಎಲ್ಲಿ ಈ ಕೆಲಸ ಫಲ್ಸ ಅನ್ಕೊಂಡು ಬರೋಕ್ಕೆ ಆಗಿಲ್ಲ. ಅಯ್ಯೋ ಸುಮ್ಮನೆ ಕಟ್ಟ ಓಡ್ಕೊಬತ್ತೀನಿ, ಹೆಂಗೋ ಇಲ್ಲಿ ಗಂಟೆ ಇದ್ಬಿಟ್ಟು ಬಂದಿಯಲ್ಲ ಅಷ್ಟೇ ಸಾಕು. ಏನು ಮಾಡಿದ್ರು ಹೋಗ್ಬೇಡ ಹೋಗ್ಬೇಡ ಅಂತಿತ್ತು. ಅದಕ್ಕೆ ಚಿಕ್ಕವ ಈಗ ಒಂಚೂರು ನಡಿಗಿಡಿ ಹಂಗೆ ಆಯ್ತಲ್ಲ, ಅದಕ್ಕೆ ಬಂದ್ಬಿಟ್ಟೆ ಕಣವ. ಸುಮ್ಮನೆ ಇರ್ಕಂತ ಇನ್ನು ಎಷ್ಟು ದಿವ್ಸಕಂತ ಇರೋಕ್ಕಾಗೋದು? ಹೋಗಿ 2-3 ತಿಂಗಳು ಆಗದೆ ಇನ್ನೇನು ಒಟ್ಕಿಟ್ಟು ಕವಳೆ ಮಾಡ್ಕೊತಾಳಲ್ಲ ಬೇಕನವ. ಚಿಕ್ಕಪ್ಪ ತುಕ್ಕಿಗೆ ಬೇಡದಲ್ಲ ಚಿಕ್ಕವ, ಅದಕ್ಕೆ ನೀರ್ಗಿರಿ ಇಟ್ಕೊಡ್ತದೆ. ಚಿಕ್ಕವ ಅಡ್ಗಿಡ್ಗೆ ಮಾಡಿ ಮಾಡ್ಕೊಡ್ತೀನಿ ಹೋಗವ. ಇನ್ನು ಪಾಪ ಎಲ್ಲಿ ಗಂಟ ನನ್ನ ಜೊತೆಗೆ ಕೆಲಸ ಮಾಡ್ಕೊಂಡಿದ್ದೀಯ ಅಂತ ಅಂತು, ಅದಕ್ಕೆ ಬಂದೆ ಕಣವ. ಸರಿ ಬಿಡು ಕದ. ನಿಮ್ಮ ಅಜ್ಜಿಯರು ಮಾತಾಡ್ಸಿದ್ರು ಕಣವ. ಅವ ಮಕ ಕೊಟ್ಟೆ ಮಾತಾಡಕ್ಕಿಲ್ಲ. ಅದು ಯಾಕಂಗಡರು ಇಬ್ರುವೆ, ಒಬ್ರು ಹೊಂದಾಣಿಕೆನೇ ಇರುವಲ್ಲ ಒಂಚೂರುವೆ. ಏನೋ ಇಬ್ರು ಕಚ್ಚಾಡ್ತಾರೆ ಕಣವ, ಅದಕ್ಕೇರು ಹೊಸಿ ಕಚ್ಚಾಡಕ್ಕಿಲ್ಲ. ಚಿಕ್ಕ ಮುಖ ಚಿರಿದರು ಅದಕ್ಕೆ ಚಿಕ್ಕ ಮುಖ ಚಿರಿದರು ಅಪ್ಪದಿರ ಟಿಸ್ಕ ಬಂದಾರ. ತಲೆ ಕೆಡ್ಸ್ಕೊಬೇಡ, ಒಂದು ಕೆಲಸ ಮಾಡಿಗಿಡಕ್ಕೆ ಹೋಗ್ಬೇಡ. ಮಾಡ್ಕೊಟ್ಟಿದ್ದ ಉಣ್ಕೊಂಡು ಆರಾಮಾಗಿರು ಆಯ್ತಾ. ಯಾವ್ದೋ ಒಂದು ಮಗ ಹೇಳ್ತದಲ್ಲಿ ಯಾರ್ದ ಹೋದ ಮಗ ನಾನೇ ಕೇಳ್ದ ಅನ್ಕೊಂಡಿದ್ನ. ಅದಕ್ಕೆ ಮಕ್ಕಳಿಗೆ ಕತ್ತಾಗಿದ್ದಾಗ ಹಾಕ್ತಿದ್ರಲ್ಲ ಅದಕ್ಕೆ ಅವನ್ನ ಕೇಳ್ದಂಗೆ ಸುಮ್ಮನೆ. ಅದ ದೊಡ್ಡ ಕತೆ ಕಣವ, ದೊಡ್ಡ ಕತೆ. ಯಾವಳ ಕಡೆ ಗುಡ್ಸತ್ನ ಸೌತಿ ಬೇವರ್ಸ ಸಂತಿ ಎತ್ಬಿಟ್ಟು ಮಗವ ತಿಪ್ಪಿ ಒಳಗೆ ಹಾಕ್ಬಿಟ್ಟು ಹೋಗಾರ. ಅವಳು ಕಣ್ಣಿಂಗ್ ಹೋಗ ಅವಳಿಗೆ ಬರಬಾರ್ದು ಅವಳು ನೋದ್ಕೊಂಡೋಗಿ ಮನಗಿಸಿಟ್ಟು ಬರ ಅಥು ಅವಳು ಹೇಗ್ತಿ ಬೆಂಕಿ ಹಾಕ ಎಣ್ಣ ಅವಳು ಎಮ್ಮರಿ ಮುಂಡೆ ಮಗವ ತಿಪ್ಪಿ ಒಳಗೆ ಹಾಕಿದ್ಲ. ಕುಳ್ಳಣ ಹೋಗಿ ನೋಡ್ಕೊಂಡು ಮಗ ಕರ್ಕ ಬಂದವನೆ ಕಣವ. ಮಗ ಕರ್ಕ ಬಂದವನೆ ಕಣವ. ಯಾರೋದ ಮಗವ ನಮ್ಮ ಮನೆಗೆ ಯಾಕವ ಕರ್ಕ ಬಂದಿದ್ದೀರಿ? ಅದು ಯಾರ್ದಾರೆ ಬಿಡು, ನಮ್ಗೇನು. ನೀವೇ ಕರ್ಕೊಬರಕ್ ಹೋದ್ರಿ, ಆಮೇಲೆ ನೀವೇ ಮಡಿಕೋಬೇಕು ಅಂದ್ರೆ ಆಮೇಲೆ ಏನೋ ಮಾಡೋದು. ಹೇಳಿ ಮಾತು ಕೇಳೋಣ, ಹೇಳಿದ ಕತೆ ಕೇಳೋಣ. ನಿಮ್ಮ ಅಣ್ಣ ಕರ್ಕ ಬಂದ ಮಗವ ಅದ್ ನೋಡಿಯವ ನನಗೂ ಹೊಟ್ಟೆ ಹುರಿದ್ಬಿಡ್ತು. ನಾನು ಫಸ್ಟ್ ಬೋದೆ ಬೇಡ ಈ ಮಗ ನಮ್ಮ ಮನೆ ಒಳಕ್ಕೆ ಬೇಡ ಅಂತ ಬೋದೆ. ಬೈತ್ಲೇವ ಮಗ ನೋಡ್ಬಿಟ್ಟು ನಾನು ಹೊಟ್ಟೆ ಹೊಡೆದ್ಬಿಡ್ತು. ನಾನು ತಬ್ಳ ಮಗಳಲ್ವ, ನಾನು ಚಿಕ್ಕವಂತ ಬೆಳೆದಿರೋಳಲ್ವಾ, ಹೊಟ್ಟೆ ಹೊಡೆದ್ಬಿಡ್ತು. ಎಲ್ಲ ಬಿಡು ಇರಷ್ಟು ಗಂಟೆ ಇರಲಿ ಅಂತ ಅನ್ನ ಹತ್ಕೋಗಿ ಆಶ್ರಮಕ್ಕೆ ಕೊಟ್ಬಿಡ ಅಂತ ಮಾತಾಡ್ಕೊ ಬತ್ಲೆ. ಸುಮ್ಮನೆ ಕೊಡೋಕೆ ಹೋಯ್ಕಿಲ್ವಂತಲ್ಲವ ಆಶ್ರಮಕ್ಕೆ. ಎಲ್ಲಿ ಬತ್ತು ಏನು ಅಂತ ಎಲ್ಲಾನು ಮಾಡೋದಂತಲ್ಲ. ಅವನ್ನೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ಬರ್ದು ಮಾಡಿ ಆಮೇಲೆ ಅಂತಲ್ಲ ಆಶ್ರಮಕ್ಕೆ ತಗೊಳ್ಳೋದು. ಇದ್ಯಾಕೆ ಗಾಳಿಗೆ ಆಚಾರ ಅಂತ ಕಣವ. ಏನ್ ಮಾಡಕ್ಕದ್ದು? ಅದಕ್ಕೆ ಮಗ ಅಂದ ಚಂದನ ಓಡ್ಬಿಟ್ಟು ಮಡಿಕೊಂಡಿವಿ. ಅದು ಎಷ್ಟು ಕಂಟ್ಲ ಇರ್ಲಿ ಪಾಪ. ಏನು ಉಣ್ಕೊಂಡು ಏನು ತಿನ್ಕೊಂಡದವ. ಒಂಚೂರ ನೀನು ಅತ್ತಾಗಿತ್ತಾಗ ಹೋದಾಗ ನಾವು ಒಂಚೂರು ಹಾಲಿಗೆ ಕೊಟ್ರೆ ಒಂಚೂರು ನಿಪ್ಪಂದ್ರೆ ಕೊಟ್ಬಿಡವ. ಸರಿ ಬಿಡವ ಕೊಡ್ತೀನಂತೆ. ಅದ ಚಂದಗಾನಾಗದೆ ಮಾತ್ರ ಮಗ ಅಂತೂ ಒಸಿ ಚಂದಗಾನಾಗಿಲ್ಲ. ಏನ್ ನನ್ನ ಮಗ ಕಂಡುಬಿಟ್ರೆ ಏನ್ ನಿಗಾಡ್ತದೆ, ಆಮೇಲೆ ಹಾಲು ಕುಡ್ಕೋತದೆ. ಆಮೇಲೆ ನಾನು ಈತ ತಿರ್ಗಡಕ್ಕಿಲ್ವಾ ಮಗ ಇದು ಅದೇನ್ ಮಾಡ್ತದೆ ಗೊತ್ತಾ, ನೋಡ್ಕೊಂಡು ತಿರ್ಗಾಡ್ತದೆ. ನಾನು ಅತ್ತಾಗಿತ್ತಾಗ ಹೋದ್ರೆ ನೋಡ್ಕತ್ತದೆ ಮಗ. ಏನೋ ಹಿಂಗ್ ಮಗಿ ನುಚ್ಚುಕನವ ಹಂಗೆಲ್ಲ ಕಣವ. ಮಕ್ಳು ಕಂಡ್ರೆ ಒಂಥರ ಹಾಸೆ ಅಲ್ವಾ. ಅದೇ ಸಾರ್ ಏನ್ ಮಾಡಬೇಕು ಅಂತ ಕೇಳ್ತದೆ ರತ್ನಾಕ. ಏನ್ ತರ ಮಾತಾಡ್ತಾರೆ ಚಂದ. ಏನು ಇನ್ನು ಸಾರಿಗೆ ಏನು ಹಾಕಿಲ್ವಾ? ಇಷ್ಟೊತ್ತು ಗಂಟದ ಏನ್ ಮಾಡ್ತಿದ್ರಿ ಇಬ್ರು ನಿಂತ್ಕೊಂಡು? ಹೋಗತ್ತ ಹಾಗೆ ಅಚ್ಚನ್ ಗಿಟ್ ಮಾಡ್ಬೋದಿತ್ತಲ್ಲ. ಇನ್ನು ಹೆಸರಿಗೆ ಏನು ಹಾಕಿಲ್ವಾ? ಪಾತ್ರೆ ಗಿಟ್ರೆ ಬೆಳಗ್ತಿದ್ದ, ಕಸ ಗಿಸನ ಗುಡಿಸಿ ಪಾತ್ರೆ ಬೆಳಗಿ ಬಟ್ಟೆ ಗಿಟ್ಟೆಲ್ಲ ಮಗಿತಿದ್ದ. ಅದಕ್ಕೆಯ ಅಕ್ಕ ಮನೆ ತರಿಸ್ತಾವಳೆ. ಏನು ಹಾಕೋದು ಕೇಳ್ಕೊಬರೋಗು ಅಂತ ಅಂದ್ಲು. ಅದಕ್ಕೆ ಬಂದೆ. ಕೇಳದ್ರೆ ಹೇಳಿರಿ ಮಾಡೋದ್ರಳೆ ಇರ್ಲಿ. ಅವೇನು ಬಂದದೆ ನಾದ್ನಿ ಇಷ್ಟು ದಿವಸ ಒತ್ಲಂತೆ ಮಾಡ್ತಿದ್ರಿ. ಕೋಳ್ಕೊ ಹೊತ್ಕೆಯ ಊಟ ಮಾಡ್ಕೊ ಅಂತಿದ್ರಿ. ಇವತ್ತು ಇಷ್ಟ ಸಾಗದೆ ಒಲೆ ಕಸಿಲ್ಲ ಅಂತಿದ್ರಲ್ಲ. ನಾಚಿಕೆ ಬೇಡವ ನಿಮ್ಗೆ? ಪಾರತಿ ಬಂದವಳಲ್ಲ ಅಕ್ಕ. ಒಬ್ರೆ ತಿಂದು ಒಬ್ರೆ ಉಂಡು ಒಬ್ರೆ ಸಾರಿತೇನೋ ಮಾತಾಡ್ತಿದ್ರಿ ಬಿಡಿ ನೀವು. ನನ್ನ ಮಗಳು ಅಂದ್ರೆ ಐತಿಲ್ಲ ನಿಮ್ಗೆ. ನನ್ನ ಮಗಳು ಮನೆ ಕಾಲಾಕ್ತು ಅಂದ್ರು ಸಾಕು, ಬರೀ ಇದೇನೇ ತಗೊಂಡು ಕೂತ್ಕೊತಿದ್ರಿ. ಹಂಗಲ್ಲ ಕಣತೆ ಅದೇ ಕತೆ ಹಂಗಾಡಿರಿ. ಪಾಪ ಪಾರತಿ ಕಂಡ್ರು ನಮ್ಗ ಆಸೆ ಇಲ್ವಾ? ಚೆನ್ನಾಗಿ ಮಾತಾಡ್ತಿದ್ರಿ ಬಿಡಿ ನೀವ್. ಏನಾರೇ ಆಗ್ಲಿ ಪಾರತಿ ಕಂಡ್ರು ನಮಗೂ ಆಸೆ ಸುಮ್ಕಿರಿ. ನೋಡ್ತಾವ್ನಿ ನೀವ್ ಆಸೆ ಮಾಡೋದು ಚೆನ್ನಾಗಿ ನೋಡ್ತಾ ಇದ್ದಾನ. ಇಷ್ಟೊತ್ತ ಆಗದಲ್ಲ. ಏನೋ ಅಡ್ಗೆ ಮಾಡ್ದಾನೆ ಇದ್ರಲ್ಲ. ಹೋಗಿ ಪಟ್ ಅಂತ ಬೆಳೆ ಕಾಳಾಕಿ ಬದ್ನೆಕಾಯಿ ಹಾಕಿ ಇತ್ತಲ್ಲಿ ಬದ್ನೆಕಾಯಿ ಕುಯ್ಕೊಬೇಕು. ನೀನು ಮೊಟ್ಟೆ ಕೊಳಂಗೆ ಮನೆ ಒಳಗೆ ಕೂತಿರಿವೆ. ಇತ್ತಲ್ಲಿ ಬದ್ನೆಕಾಯಿ ಕುಯ್ಕೊಂಡು ಅಲ್ಲಿ ಟೊಮೆಟೊ ಹಣ್ಣಿದ್ದಾವೆ ಗಿಡದಲ್ಲಿ ಕುಯ್ಕೊಂಡ್ಬಂದ್ಬಿಟ್ಟು ಬೇಳೆ ಕಾಳಾಕಿ ಮಾಡಿ ಹೋಗಿ. ಕರಿ ಅವಳದ್ದು ಏನ್ ಮಾಡ್ತಾ ಇದ್ದಾಳು? ಕರಿತೀನಿ. ಮತ್ತೆ ಮಗಳೇ ಬಂದ್ಬಿಟ್ರು ಒಂಥರ ನಾಟಕ. ಇದೇವರೇ ಒಂದ್ ನಾಟಕ ಬಂದ್ಬಿಟ್ರು ಸಾಕು ಹಿಂಗಾಡೋದು. ನೋಡ್ದಿಯಾ ಪರತಿ? ಸುಮ್ಕಿರವತ್ತಾಗೆ ಅದಕ್ಕೆ ಯಾಕಂಗ್ ಬೋದಿ ಎಷ್ಟೊಂದ್ ಕರೆ ಮಾಡ್ಲಿ. ಆಮೇಲೆ ಉಣ್ತೀನಂತೆ. ಅವ್ರದ್ ಮಾತ್ ಕಟ್ಕೊಂಡೋಗ್ಬಿಡು ನೀನು. ಅವ್ರ ಮಾತ್ ಕಟ್ಕೊಂಡೋಗ್ಬಿಡು. ಅವ್ರಿಗೆ ಎದ್ರಕೋಗ್ಬಿಡು. ಇವತ್ತು 10 ಗಂಟೆ ಮಾಡ್ತಾರೆ, ನಾಳೆ 12 ಗಂಟೆ ಮಾಡ್ತಾರೆ. ನಾಡ್ದು ಇಟ್ಲೆ ಮಾಡಿ ಕಕ್ಕಿಲ್ಲ, ನೀನೇ ಮಾಡ್ಕೊಂಡು ಉಣ್ಬೇಕಾಯ್ತದೆ.
ಬುಡವ ಸಿಕ್ಕಿರತ್ತಗೆ ಎಷ್ಟು ಕರೆ ಮಾಡ್ಲಿ ಉಣ್ಣಾಕತ್ತದೆ ನಾ ಚಕ್ಲಿ ತಿನ್ನಲ್ಲ ಹೊಟ್ಟೆ ಸಿಕ್ಕಿರಕತೆ ಸುಮ್ಕಿರವ ಸುಮ್ಕುದ್ಗ ಬುಟ್ಕೊಂಡು ಹೋದ್ರೆ ಹೆಚ್ಚಕತ್ರ ಕತೆ ಇವರು ಏನಾರು ಅಪ್ಪದಿರ ಮನೆ ಹೊತ್ಕೊಬ್ರೈತೆ ಗುಡ್ಸರ್ತಾ ಬಿಡಿರು ಮಾನಗಟ್ಲ ಬಿಡಿರು ಏನ ಅವ್ರು ಅಪ್ಪಂದಿರು ಕಂಡು ಅವ್ರ ಕಡೆ ಬಂದ್ಬಿಟ್ರೆ ಬೇಳೆದನ ನಿದ್ದೆ ಮಾಡಕ್ಕಿಲ್ಲ ಅತ್ತೆ ಏನ್ ಮಾಡೋಣತ್ತೆ ಅತ್ತೆ ವಡೆ ಮಾಡೋಣ ಅತ್ತೆ ಕಾಳು ಯಾಕನ ಅತ್ತೆ ಇಡ್ಲಿ ಗುಣಿಯಾಕನ ಅಂತ ಕೇಳ್ಕೊಂಡ್ಬಂದ್ಬಿಡ್ತಾರೆ ಅದೇ ಮಾಮೂಲಿ ದಿನ ಆದ್ರೆ ನಾನು ಹೇಳಗಡ ಒಂದು ಕೆಲಸ ಆಗ್ಬಿಟ್ಟಕ್ಕಿಲ್ಲ ಅದೇ ಅವ್ನ ನಾಟಕ ಅದೇ ಆ ನಾಟಕ ಅಯ್ಯೋ 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 ಹೆಂಗ ಆಡ್ತಾವ ಗೊತ್ತಾ ಈ ಮನೆಯವು ಏನಿವ್ರು ಗಂಡನೇ ಹೊತ್ಕೊಂಬಂದು ದಬಾಕ್ತಾರಲ್ಲ ಅಕ್ಕಂಗ ಆಡ್ತಾರೆ ಸುಮ್ನಿರು ಕುಳ್ಳನ ಮದುವೆ ಮಾಡ್ಬಿಟ್ಟು ಬೇರೆ ಬೇರೆ ಕೊಟ್ಬಿಡ್ತೀನಿ ಆಗ ಗೊತ್ತಾಯ್ತದೆ ಅತ್ತೆ ಹೆಂಗಿದ್ಲು ಅಂತ ಅವ್ರ ಬೆಳೆ ಕಾಳು ಆಗ ನೋಡ್ತೀನಿ ನಾನು ನೋಡೇ ಬಿಡ್ತೀನಿ ಕತೆ ಕುಳ್ಳದು ಮದುವೆ ಆಗ್ಲಿ ಅಂತ ಕಾಯ್ತಾ ಕೂತೀನಿ ಅವ್ರ ಮಣ್ಣ ಅವ್ರಿಗೆ ತಿನ್ನಿಸ್ತೀನಿ ಬುಟ್ಕಿಟ್ ಕೊಡಕ್ಕಿಲ್ಲ ನಾನು ಮಣ್ಣು ತಿನ್ನಿಸ್ತಾನೆ ಬಿಡಕ್ಕೆ ಅವ್ರಿಬ್ರಿಗೂ ಕೂತ್ಕವ ನೀನು ಮಗಳು ಬಂದ್ಮೇಲೆ ಅತ್ತೆ ಬೋಯ್ತದೆ ಅಂತ ಅಂದ್ಗಿಂದರ ಮೇಲೆ ನನ್ನ ನುಗ್ಗಿಸ್ಬೇಡ ನೀನು ಸುಮ್ನಿರು ನೀನು ನನ್ನ ಬಾಯಿ ಬಿಚ್ಚಿಸದ್ನೇ ನೋಡು ಯಾಕಂಗ್ ಬೊಗಳ್ತಿದ್ದು ಅತ್ತೆ ಅಯ್ಯೋ ಹಂಗೆ ಕನಕ ಅಷ್ಟಕ್ಕಿಂತ ಏನು ಸಾರು ಏನ್ ಮಾಡೋಣ ಅಂತ ಕೇಳೋದ್ಗೆ ಏನು ಒಟ ಅಂತ ಬೈತಾ ಕೂತದೆ ನನ್ನ ಮಗಳು ಬಂದಾಗ ಅಡುಗೆ ಮಾಡಿಕಕ್ಕಿಲ್ಲ ಇಲ್ದೇ ಸಲ ಮಾಡ್ಕೊಂಡು ಉಣ್ತಿದ್ದೀರಿ ಇವತ್ತು ನೀವು ಕೇಳಕ್ ಬಂದಿದ್ದೀರಲ್ಲ ಇಷ್ಟೊತ್ತು ಅಡುಗೆ ಮಾಡಾಯ್ತಿತ್ತು ಅನ್ಕೊಂಡು ಬೈತಾ ಕೂತದೆ ಸರಿ ಬಿಡು ಚೆನ್ನಾಗಿ ಮಾಡ್ತದೆ ಅತ್ತೆ ಮಗಳು ಬಂದ್ರೆ ಒಂದು ಮಗಳು ಬರ್ದರೆ ಒಂದು ಬೇರೆ ದಿನ ಸುಮ್ಕಿರ್ತದೆ ಇವತ್ತು ನೋಡು ಇಷ್ಟೊತ್ತಿಗೆ ಕರ್ಗಿರ್ಕರನ ಕುಯ್ದಿದ್ದಿ ರೆಡಿ ಗಿಡಿ ಮಾಡ್ಕೊಡ್ತಿತ್ತು ಇವತ್ತು ಎಲ್ಲಾನು ಗುಡ್ಡೆ ಹಾಕೊಂಡು ಸುಮ್ಮನೆ ಕುಂತದಲ್ಲ ಒಂದು ಕೆಲಸನೂ ಮಾಡ್ಕೊಡ್ದಾನೆ ಬದ್ನೆಕಾಯಿ ಇಲ್ಲೇ ಮಡಿಕೊಂಡು ಬದ್ನೆಕಾಯಿ ಕುಕ್ಕ ಬಂದಿರ ನೀರವ ಇನ್ನು ಸೇವೆ ಬೆಳೆಕಾಸರ ಸಾಕಾಯ್ಕಿಲ್ಲ ಹೆಸರು ಜಾಸ್ತಿ ಮಾಡಬೇಕು ಮಗ ಎದ್ರೆ ಒಂಚೂರು ಅನ್ನ ತಿನ್ನಿಸ್ಬಿಡವ ಅನ್ನ ತಿನ್ನಿಸ್ಬಿಡು ಮಗಿಗೆ ಅದೇ ಒಂಚೂರು ಬೆಳೆಕಾಳು ನೀರಲ್ಲಿ ಬೆನ್ನೀರ ಒಂಚೂರು ಉಪ್ಪು ಹಾಕೊಂಡು ತಿನ್ನಿಸ್ಬಿಡು ಕಂದ ಸರಿ ಕಣವ ಹಂಗೆ ಮಾಡ್ತೀವಿ ಸುಮ್ಮನಿರವ ಯಾಕಂದ್ರೆ ತಲೆ ಕೆಡ್ಸ್ಕೊಂಡು ತಿನ್ನಿಸ್ತೀನಿ ಇರವ ಈಗ ಹೋಗ್ಬಿಟ್ಟು ನಾನು ಒಂಚೂರು ಹಾಲು ಕಲ್ತು ಡೈರಿ ಕೊಟ್ಟು ಕಳಿಸ್ಬಿಡ್ತೀನಿ ನಿನ್ನ ಮಗ ಇದ್ರೆ ಒಂಚೂರು ಅನ್ನ ಉಣಿಸ್ಬಿಡು ಬೆಳಗ್ಗೆ ಕಾಳು ಹಾಕಿದಾರೇನೋ ಹಂಗೆ ತರಕಾರಿಗಳ ಕುಯ್ದ್ಬಿಟ್ಟು ಹೋಯ್ತೀನಿ ಅವ ಅಲ್ವವ 5 ಗಂಟೆನೇ ಆಗಿಲ್ಲ ಅಂತ ಹಾಲು ಕರ್ದಿಯವ ಸುಮ್ಕಿರವ 6 ಗಂಟೆ ಮುಂಚೆ ಕೊಟ್ಟು ಕಳಿಸ್ಬೇಕು ಪಟ್ ಅಂತ ಅಡುಗೆ ಮಾಡಿಬಿಡ್ಲಿ ಅವ್ರವೆ ಇಷ್ಟೊತ್ತಿಗೆ ಅಡುಗೆ ಮಾಡಿದ್ರೆ ಆರೋಗ್ಯವ ಅಪ್ಪದಿರು ಅಣ್ಣದಿರೆಲ್ಲ ಬರ್ತಾರೆ ಇನ್ನೇನು 7 ಗಂಟೆ ಮೇಲೆ ಉಣ್ಕೊಂಡು ಬಿತ್ಕೊಳ್ಳೋದೆ ಇನ್ನೇನು ಕೆಲಸ ಇಂದ್ರೆ ಧಾರಾವಾಹಿ ಬೇರೆ ನೋಡಬೇಕು ಯಾವ ಧಾರಾವಾಹಿ ನೋಡಿಯವ ನೀನು ಏನವ ಪುಟ್ಟಪ್ಪನ ಮಕ್ಕಳು ಓದ್ತದಲ್ಲ ಅದು ನೋಡ್ತೀನಿ ಕನ್ನಡದಲ್ಲಿ ಇನ್ನೊಂದು ಎಡವೆ ಆಮೇಲೆ ಏನೇನೋ ಪ್ರೋಗ್ರಾಮ್ಗಳೆಲ್ಲ ಬರ್ತವೆ ಎಲ್ಲ ನೋಡ್ತೀನಿ ಕಣವ ನಾನು ಸರಿ ಕತೆ ಬಿಡವ ಮುಂದುವರಿಯುವುದು ಯಾರ್ದು ತಿಂಗಳು ಲಕ್ಷ್ಮಿ ಅಂತ ಇದ್ದೀರಾ ನನ್ನ ಮಗಳು ಕಣಪ್ಪ ನನ್ನ ತಂಗಿ ಗರ್ಭಕೋಶ ಆಪರೇಷನ್ ಮಾಡಿಸ್ಕೊಂಡಿದ್ಲ ಯಾರು ಇಲ್ಲ ಅಂದ್ಬಿಟ್ಟು ಒಂದು 3 ತಿಂಗಳು ಆರೈಕೆ ಮಾಡಕಂತ ಹೋಗಿತ್ತು ನನ್ನ ಕಂದ ಈಗ ಬತ್ತು ಇವತ್ತೇ ಇಷ್ಟು ದಿವಸ ನನ್ನ ಸೊಸೆಯರು ಕಾಳು ಕಡಿ ತಗೊಂಡು ಒಕ್ಕನ ಮಾಡ್ತಿದ್ದವರು ಇವತ್ತು ಇನ್ನೂ ಒಲೆ ಕಸಿಲ್ವಂತೆ ಕ್ವಾಪ ಸಿಕ್ಕಿಲ್ವ ನನಗೆ ಕ್ವಾಪ ಸಿಕ್ಕಿಲ್ವ ಹೊಲ್ತಾ ಇರೋ ಗಂಡಸುಗಳೆಲ್ಲ ಬರ್ತಾರೆ ಹೊಟ್ಟೆ ಪಟ್ಟು ಕುಣ್ಣಕ್ಕೆ ಪಟ್ ಅಂತ ರೆಡಿ ಮಾಡ್ದಾನೆ ತರ್ಸಿ ಕುಂತವ್ರೆ ನೋಡಿ ಹಂಗ ಒಂಚೂರು ಬುದ್ಧಿ ಹೇಳಿ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಹೇಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಕಣ್ರಪ್ಪ.